ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ನಾವು ಎಕ್ಸಸೈಸ್ ಮಾಡೋದಕ್ಕೆ ವಾಕಿಂಗ್ ಹೋಗ್ತಾ ಇರ್ತೀವಿ. ವಾಕಿಂಗ್ ಹೋಗೋದ್ನಲ್ಲಿ ನಾವು ಸುಮ್ಮನೆ ಹಾಗೇ ಹೋದರೆ ಬರೀ ವಾಕಿಂಗ್ ಮಾತ್ರ ಆಗುತ್ತೆ ಬಿಟ್ಟರೆ ಬೇರೆದೇನೂ ಆಗೋಲ್ಲ. ಅದರಲ್ಲೇ ನೀವು 2-3 ಥರ ಕೆಲಸ ಮಾಡ್ಬೋದು ಒಂದು ವಾಕಿಂಗ್ ಮಾಡುವಾಗ. ಹೇಗೆ ಅಂದರೆ ನೀವು ಯಾವ್ದಾದ್ರು ಮಂತ್ರಗಳನ್ನ ಜಪ ಮಾಡೋದು. ತುಂಬ ಮಂತ್ರಗಳೆಲ್ಲ ಇವಾಗ ಎಲ್ಲ ಕಡೆಗೂ ಸಿಗುತ್ತೆ, ಇಂಟರ್ನೆಟಲ್ಲೆಲ್ಲ ಸಿಗುತ್ತೆ. ಮಂತ್ರಗಳೆಲ್ಲ ಕಲಿತ್ಕೊಂಡು ಮಂತ್ರ ಜಪ ಮಾಡೋದು, ಆಮೇಲೆ ಮುದ್ರೆಗಳನ್ನು ಮಾಡೋದು. ಈ ಶೂನ್ಯ ಮುದ್ರಾ ಅನ್ನೋದು ಬಿಟ್ಟರೆ ಬೇರೆ ಯಾವ ಮುದ್ರೆಗಳನ್ನು ಬೇಕಾದ್ರೆ ನೀವು ದಾರಿಲಿ ಓಡಾಡ್ತಾ ನಡ್ಕೊಂಡು ಹೋಗ್ತಾ ಮಾಡ್ಬೋದು. ಏನು ಸೈಡ್ ಎಫೆಕ್ಟ್ ಏನು ಬರೋದಿಲ್ಲ. ಅಟ್ಲೀಸ್ಟ್ ನಿಮ್ಮ ಬೆರಳುಗಳಿಗೆ ಒಂದು ಎಕ್ಸಸೈಸ್ ಆಗುತ್ತೆ, ಕಾಲಿಗೆ ಎಕ್ಸಸೈಸು, ಬೆರಳಿಗೂ ಎಕ್ಸಸೈಸು, ಮನಸ್ಸಲ್ಲೂ ಒಂದು ಏನಾದ್ರು ನಾವು ಚಾಂಟ್ ಮಾಡ್ತಿದ್ರೆ ನಿಮಗೆ 3 in 1 ಆಗುತ್ತೆ. ಒಂದು ವಾಕಿಂಗಲ್ಲಿ ನೀವು ಅದೇ ಒಂದು ಸಮಯದಲ್ಲಿ ಅರ್ಧ ಗಂಟೆ ಸಮಯದಲ್ಲಿ ಒಂದು ಜಪ ಮಾಡ್ಕೊಂಡು ಹೋಗೋದು, ಮನಸ್ಸಲ್ಲಿ ಜಪ ಮಾಡ್ಕೊಂಡು ಹೋಗೋದು. ಏನು ಜೋರಾಗಿ ಏನು ಹೇಳ್ಕೊಂಡು ಹೋಗ್ಬೇಕಂತ ಇಲ್ಲ. ಸೊ ಜಪ ಮಾಡ್ದಂಗೂ ಆಗುತ್ತೆ. ಆವಾಗ ಯೋಚನೆಗಳು ಕಡಿಮೆ ಬರುತ್ತೆ, ಏನೋ ಒಂದು ಬೇರೆ ಎಕ್ಸ್ಟ್ರಾ ಯೋಚನೆಗಳು ಕಡಿಮೆ ಬರುತ್ತೆ. ಮತ್ತು ಮುದ್ರೆಗಳನ್ನ ಮಾಡೋದ್ರಿಂದ ನಮ್ಮ ಕೈ ಬೆರಳುಗಳೆಲ್ಲ ತುಂಬ ಫ್ಲೆಕ್ಸಿಬಲ್ಲು ಆಗುತ್ತೆ. ಅದರಿಂದ ಮುದ್ರೆಗಳು ಮಾಡೋದ್ರಿಂದ ನಮಗೆ ಬೇರೆದು ಅನುಕೂಲನೂ ಆಗುತ್ತೆ. ಇದನ್ನು ಮಾಡ್ಬೋದು ಅಂತ ಹೇಳ್ತಾ ಇಷ್ಟಪಡ್ತೀನಿ. ಧನ್ಯವಾದಗಳು.